ಉಗ್ರರ ತಾಣಗಳ ಮೇಲೆ ಕೇಂದ್ರ ಸರ್ಕಾರ ಬ್ರಹ್ಮಾಸ್ತ್ರ ಹೂಡ್ತಾ ಇದೆ. ಉಗ್ರರು ನೆಲೆಸಿದ್ದಂತಹ ಸ್ಪಾಟ್ಗಳ ಮೇಲೆ ರೇಡ್ ಮಾಡುವಂತ ಕೆಲಸ ಆಗ್ತಾ ಇದೆ. ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ದಾಳಿಯಾಗಿದೆ. ಒಂದ್ ಕಡೆ ದೆಹಲಿಯಲ್ಲಿ ಸ್ಫೋಟದ ಬಳಿಕ ಗಾಡಿಗಳ ತಪಾಸಣೆಯನ್ನ ಚುರುಕುಗೊಳಿಸಲಾಗಿದೆ, ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಮತ್ತೊಂದ್ ಕಡೆ ಉಗ್ರರ ತಾಣಗಳ ಮೇಲೆ ಕೇಂದ್ರ ಸರ್ಕಾರ ಬ್ರಹ್ಮಾಸ್ತ್ರ, ಉಗ್ರರು ನೆಲೆಸಿದ್ದಂತಹ ಸ್ಪಾಟ್ಗಳ ಮೇಲೆ ರೇಡ್ ಆಗಿದೆ. ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ದಾಳಿಯಾಗಿದೆ. ಅದರ ಜೊತೆಗೆ ಅಲ್ ಫಲಾ ವಿವಿಯ ವೆಬ್ಸೈಟ್ ಏನಿದೆ ಅದನ್ನ ಸ್ಟಾಪ್ ಮಾಡಲಾಗಿದೆ. ಆಡಳಿತ ಮಂಡಳಿಯಿಂದಲೇ ವೆಬ್ಸೈಟ್ ಅನ್ನ ಬಂದ್ ಮಾಡಲಾಗಿದೆ. ಕಾರಣ ವಿವಿಯಲ್ಲಿ RDX ಬಾಂಬ್ಗಳನ್ನ ತಯಾರು ಮಾಡ್ತಾ ಇದ್ದಂತಹ ಹಿನ್ನೆಲೆ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ ನಿಂದ ಶೋಧ ಕಾರ್ಯ ನಡೀತಾ ಇದೆ. NIA ಅಧಿಕಾರಿಗಳಿಂದಲೂ ಕೂಡ ಅಲ್ ಫಲಾ ವಿವಿಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಡಾಕ್ಟರ್ ಶಾಹೀನು, ಡಾಕ್ಟರ್ ಪರ್ವೇಜು, ಮುಜಾಮಿಲ್ಲು, ಉಮರ್ರು ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಂತಹ ಆ ಒಂದು ಯೂನಿವರ್ಸಿಟಿ ಏನಿದೆ ಫರೀದಾಬಾದ್ನಲ್ಲಿರುವಂತಹ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ಈಗ ಬ್ರಹ್ಮಾಸ್ತ್ರವನ್ನ ಕೇಂದ್ರ ಸರ್ಕಾರ ಹೂಡಿದೆ. ಕಾರಣ ಇವರು ಅದೇ ಜಾಗದಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಅದೇ ಜಾಗದಲ್ಲಿ RDX ಬಾಂಬ್ಗಳನ್ನ ರೆಡಿ ಮಾಡ್ತಾ ಇದ್ರು, ಸ್ಫೋಟಕ ವಸ್ತುಗಳನ್ನ ರೆಡಿ ಮಾಡ್ತಾ ಇದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ರೇಡ್ ಆಗಿದೆ. ಡಾಗ್ ಸ್ಕ್ವಾಡು ಅದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಪರಿಶೀಲನೆ ಮಾಡುವಂತ ಕೆಲಸ ನಡೀತಾ ಇದೆ. ಆ ವೆಬ್ಸೈಟ್ ಏನಿರುತ್ತೆ ಯೂನಿವರ್ಸಿಟಿಯ ವೆಬ್ಸೈಟ್ ಅದನ್ನು ಕೂಡ ಆಡಳಿತ ಮಂಡಳಿಯೇ ಸ್ಥಗಿತಗೊಳಿಸಿದೆ, ಬಂದ್ ಮಾಡಲಾಗಿದೆ. ಮತ್ತೊಂದು ಕಡೆ ಈ ಒಂದು ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಅದರ ಜೊತೆಗೆ ಈ ವೈಟ್ ಕಾಲರ್ ಟೆರರ್ ನ ಪಟ್ಟಿ ಏನಿದೆ ಅದು ಬೆಳೀತಾ ಹೋಗ್ತಾ ಇದೆ. ಡಾಕ್ಟರ್ ಪರ್ವೇಜು ಇವತ್ತು ಒಂದಷ್ಟು ಹೆಸರುಗಳನ್ನ ಆತ ಬಾಯಿ ಬಿಟ್ಟಿದ್ದಾನೆ. ಆಮೇಲೆ ಎಲ್ಲರೂ ಕೂಡ ಅದೇ ಯೂನಿವರ್ಸಿಟಿಯಲ್ಲಿ ಇದ್ದಂಥವ್ರೆ ಅನ್ನುವಂಥದ್ದು ಶಾಕಿಂಗ್ ವಿಚಾರ. ಇವ್ರು ಯಾರ್ಯಾರು ಈಗ ಲಾಕ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಅದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅದೇ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಗಳಾಗಿದ್ದವರು, ಡಾಕ್ಟರ್ಗಳಾಗಿದ್ದವರು, ಅದೇ ಲ್ಯಾಬೊರೇಟರಿಯಲ್ಲಿ ಈ ತರದ ಸ್ಫೋಟಕ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರಿಮೆಂಟ್ಗಳನ್ನ ಲ್ಯಾಬೊರೇಟರಿಯಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಸಿಗುವಂತಹ ಕೆಮಿಕಲ್ಗಳನ್ನ ಬಳಸ್ಕೊಂಡು ಈ ತರದ ಎಕ್ಸ್ಪರಿಮೆಂಟ್ಗಳನ್ನ ಮಾಡ್ತಾ ಇದ್ರು. ನೋಡಿ, ಇನ್ನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ MBBS ಮಾಡ್ತಾ ಇದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ಹಾಪುರ್ನಲ್ಲಿ ಡಾಕ್ಟರ್ನ ಬಂಧಿಸಲಾಗಿದೆ. GS ಮೆಡಿಕಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಆಗಿದ್ದ ಈ ಫಾರೂಕ್ ಅಲ್ ಫಲಾ ವಿವಿಯಲ್ಲಿ ಇದ್ದಾಗ ಶಂಕಿತರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದ ಅನ್ನುವಂತ ವಿಚಾರ ಗೊತ್ತಾಗಿದೆ. ಅದು ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಜೊತೆ ಈ ಫಾರೂಕ್ ಲಿಂಕ್ ನಲ್ಲಿದ್ದ. ಈ ಹಿನ್ನೆಲೆ NIA ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಾ ಹೇಳ್ತಾ ಇದ್ನಲ್ಲ, ಈ ವೈಟ್ ಕಾಲರ್ ಟೆರರ್ನ ಲಿಂಕ್ ಏನಿದೆ ಅದರ ಲಿಸ್ಟ್ ಏನಿದೆ ಅದು ಬೆಳೀತಾ ಇದೆ. ಅದೇ ಯೂನಿವರ್ಸಿಟಿಯಲ್ಲಿ MBBS ಮಾಡ್ತಾ ಇದ್ದಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಒಂದ್ ಕಡೆ ಡಾಕ್ಟರ್ ಶಾಹೀನ್ ಅವರ ಸಹೋದರ ಡಾಕ್ಟರ್ ಪರ್ವೇಜು ವಿಚಾರಣೆಯ ಸಂದರ್ಭದಲ್ಲಿ ಆತ ಮತ್ತೊಂದಿಬ್ಬರ ಹೆಸರು ಕೂಡ ಹೇಳಿದ್ದಾನೆ. ಬಹುಶಃ ಅವರು ಕೂಡ ಡಾಕ್ಟರ್ ಇದ್ದಂಗೆ ಕಾಣ್ತಾ ಇದೆ. ಎಲ್ಲಾ ಡಾಕ್ಟರ್ಗಳ ಹೆಡೆಮುರಿ ಕಟ್ಟುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಅಲ್ ಫಲಾ ವಿವಿ ಏನಿದೆ ಅದರ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಇವರ ಎಕ್ಸಾಕ್ಟ್ ಪ್ಲಾನ್ ಏನಾಗಿತ್ತು, ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಸ್ಕೆಚ್ಗಳನ್ನ ಹಾಕಿದ್ರು,
ಕಾರಣ 2,900 kg, ಅದರ ಜೊತೆಗೆ ಶಾಹೀನ್ನ ಬಳಿ ಇದ್ದಂತ 300 kg ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರದಲ್ಲಿ ಒಂದೊಂದೇ ಶಾಕಿಂಗ್ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈ ವೈಟ್ ಕಾಲರ್ ಟೆರರ್ನ ಲಿಸ್ಟ್ ಇನ್ನ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಸದ್ಯ ಅದೇ ಯೂನಿವರ್ಸಿಟಿಯಲ್ಲಿ MBBS ಮಾಡ್ತಾ ಇದ್ದ ಫಾರೂಕ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ದಿಲೀಪ್? ಖಂಡಿತ ಪ್ರಭು, ಏನಂದ್ರೆ ಕೇವಲ ಈ ಫಾರೂಕ್ ಮಾತ್ರ ಅಲ್ಲ, ಇನ್ನೂ ಹಲವಾರು ಮಂದಿ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ಬೋದು. ಏನು 3 ಜನ ಡಾಕ್ಟರ್ಗಳಿದ್ರು, ಆ ಡಾಕ್ಟರ್ಗಳಿಗೆ ಯಾರೊಬ್ಬ ಆತ್ಮಾಹುತಿ ದಾಳಿ ನಡೆಸಿದ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಲವಾರು ಮಂದಿ ನೆರವಾಗಿರ್ಬೋದು ಅನ್ನೋ ಶಂಕೆ ಇದೆ. ಯಾಕೆಂದ್ರೆ ಯಾವುದೇ ಒಂದು ಹಾಸ್ಟೆಲ್ ನಲ್ಲಿ, ಯಾವುದೇ ಒಂದು ಕಾಲೇಜ್ನಲ್ಲಿ, ಅದರಲ್ಲೂ ಕಾಲೇಜ್ನ ಲ್ಯಾಬ್ ನಲ್ಲೇ ಈ ರೀತಿಯಾದಂತಹ ಒಂದು ಪ್ರಯೋಗ ಮಾಡ್ತಾರೆ, ಬಾಂಬ್ ತಯಾರಿಕೆ ಪ್ರಯೋಗ, ಮತ್ತೆ ಹಾಸ್ಟೆಲ್ ನಲ್ಲಿ ಸಭೆಗಳನ್ನ ನಡೆಸ್ತಾರೆ ಅಂದ್ರೆ ಅದು ಕೇವಲ 2 ಮತ್ತೆ 3 ಭಾಗಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸಂಚಿನಲ್ಲಿ ಇನ್ನೂ ಹಲವಾರು ಮಂದಿ ಭಾಗಿಯಾಗಿರ್ಬಹುದು ಅನ್ನೋ ಶಂಕೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಆಡಳಿತ ಮಂಡಳಿಯವರು ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಆದ್ರೆ ಈ ಒಂದು ಆರೋಪಿಗಳು ಯಾರಿದ್ದಾರೆ, ಶಂಕಿತ ಉಗ್ರರು ಯಾರಿದ್ದಾರೆ, ಮತ್ತೆ ಯಾರು ಭಯೋತ್ಪಾದಕ ನಾಯಕಿ ಶಾಹೀನ್ ಯಾರಿದ್ದಾರೆ, ಆಕೆಯ ಜೊತೆ ಸಾಕಷ್ಟು ಮಂದಿ ಈ ಒಂದು ಅಲ್ ಫಲಾ ವಿಶ್ವವಿದ್ಯಾಲಯ ಮತ್ತೆ ಹಾಸ್ಟೆಲ್ನ ಸಿಬ್ಬಂದಿ ಕೈ ಜೋಡಿಸಿರಬಹುದು, ಅಥವಾ ಸಹಪಾಠಿಗಳು ಕೂಡ ಕೈ ಜೋಡಿಸಬಹುದು ಅನ್ನೋ ಶಂಕೆ ಇದೆ. ಆ ಶಂಕೆ ಆಧಾರದ ಮೇಲೆ ಇದೀಗ ಒಬ್ಬನನ್ನ ಬಂಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಬಂಧನ ಆಗ್ಬಹುದು. ಜೊತೆನಲ್ಲೇ ಏನೊಂದು ಹಾಸ್ಟೆಲ್ ನಲ್ಲಿ, ಅದರಲ್ಲೂ ಲ್ಯಾಬ್ ನಲ್ಲೇ ಒಂದು ಪರೀಕ್ಷೆ ನಡೆದಿದೆ ಅಂತ ಆಗಿರೋದ್ರಿಂದಾಗಿ ಸಮಗ್ರವಾಗಿ NIA ಮಾತ್ರ ಅಲ್ಲ, ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಇಂದ ಹಿಡಿದು ಪ್ರತಿಯೊಬ್ಬರನ್ನು ಇಲ್ಲಿ ಸಮಗ್ರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಮೂಲಕ ಈ ಒಂದು ಕಾಲೇಜ್ ಅಂತ ಏನಿದೆ ಅದು ಕಾಲೇಜ್ ಅಲ್ಲ, ಅದೊಂದು ರೀತಿ ಉಗ್ರರ ನೆಲೆ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.